ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ಚೈತ್ರ. ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆ ಕೇವಲ ಇನ್ನೆರಡೇ ತಿಂಗಳು ಇರೋದ್ರಿಂದ ನಾವು ಕ್ವಿಕ್ ರಿವಿಷನ್ ಮಾಡಬೇಕಾಗಿದೆ. ಸೊ ನಾನಿವತ್ತು ನಿಮಗೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವ ಥರ ಕ್ವಶನ್ಸ್ನ ಕೇಳ್ತಾರೆ, ನೀವು ತುಂಬ ಟೆಕ್ಸ್ಟ್ ಬುಕ್ ಎಲ್ಲ ಓದ್ಕೊಂಡು ಕೂತ್ಕೊಳೋಕ್ಕೆ ಸಮಯ ಇಲ್ಲ. ಸೊ ಬ್ರೀಫಾಗಿ ನಾನು ಹೇಗೆ ಓದಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ತೊಗೊಂಡಿರೋ ಟೆಕ್ಸ್ಟ್ ಬುಕ್ಕು SLCದು 10ನೇ ತರಗತಿ ಸರ್ಕಾರಿ ಪಠ್ಯ ಪುಸ್ತಕ. ಇದರಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನೀವು ಓದ್ಕೊಂಡು ಹೋಗಿ, ಎಲ್ಲ ಓದ್ಕೊಂಡು ಕೂತ್ಕೊಳ್ಳೋಕ್ಕೆ ಸಮಯ ಇಲ್ಲ. ಸೊ ಫಸ್ಟ್ ಆಫ್ ಆಲು ಈ ವಿಶ್ವಸಂಸ್ಥೆನ ಯಾಕೆ ಸ್ಥಾಪನೆ ಮಾಡಿದ್ರು, ಯಾವಾಗ ಸ್ಥಾಪನೆ ಮಾಡಿದ್ರು, ಮತ್ತು ಅದರ ಪ್ರಧಾನ ಕಚೇರಿ ಎಲ್ಲಿದೆ, ಅದರ ಸದಸ್ಯ ರಾಷ್ಟ್ರಗಳು ಯಾವುವು, ಅದರಲ್ಲಿ ಯಾವ್ಯಾವ ಅಂಗಸಂಸ್ಥೆಗಳು ಬರುತ್ತೆ, ಈಗ ಅಟ್ ಪ್ರೆಸೆಂಟು ಅದರ ಪ್ರಧಾನ ಕಾರ್ಯದರ್ಶಿ ಯಾರು, ಈ ಪಾಯಿಂಟ್ಸ್ಗಳನ್ನ ನೀವು ರಿವಿಷನ್ ಮಾಡ್ಕೋತಾ ಹೋಗಿ. ಓಕೆನಾ? ಫಸ್ಟ್ ಆಫ್ ಆಲು ಈ ವಿಶ್ವಸಂಸ್ಥೆನ ಯಾಕೆ ಸ್ಥಾಪನೆ ಮಾಡಿದ್ರು ಅಂದರೆ, ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ನಡೀತು, ಮತ್ತು ಎರಡನೇ ಮಹಾಯುದ್ಧ ನಡೀತು. ಇದರಿಂದಾಗಿ ನಮ್ಮ ಪ್ರಪಂಚ ಏನಾಯಿತು ಅಂದರೆ ತುಂಬ ಅವನತಿಯತ್ತ ಸಾಗಿತ್ತು. ಆಗ ಏನು ಮಾಡಿದ್ರು ಕೆಲವು ರಾಷ್ಟ್ರಗಳು ಎಚ್ಚೆತ್ತುಕೊಂಡು, ಈ ಯುದ್ಧಗಳು ಹೀಗೆ ನಡೀತಾ ಹೋದರೆ ಏನಾಗುತ್ತೆ, ನಮ್ಮ ಪ್ರಪಂಚ ಪತನವನ್ನು ಹೊಂದುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಈ ಪ್ರಪಂಚದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. 1857ರಲ್ಲಿ ಮೊದಲನೇ ಮಹಾಯುದ್ಧ ಆದಾಗೇ ಲೀಗ್ ಆಫ್ ನೇಷನ್ಸ್ನ ಸ್ಥಾಪನೆ ಮಾಡಿರ್ತಾರೆ. ಬಟ್ ಆದ್ರೂ ಏನಾಗುತ್ತೆ, 1939ರಲ್ಲಿ ಎರಡನೇ ಮಹಾಯುದ್ಧ ನಡೆಯುತ್ತೆ. ಆ ನಡೆದಾಗ ಈ ಲೀಗ್ ಆಫ್ ನೇಷನ್ಸ್ ಏನಾಗುತ್ತೆ, ಪತನ ಹೊಂದುತ್ತೆ. ಈ ಎರಡನೇ ಮಹಾಯುದ್ಧ ಆದಾಗ ಆ ಭೀಕರತೆಯನ್ನು ನೋಡಿ ಎಲ್ಲ ರಾಷ್ಟ್ರಗಳು ಏನು ಮಾಡಿದ್ರು, ಇದು ಹೀಗೆ ಮುಂದುವರೆದ್ರೆ ಯಾರೂ ಉಳಿಯೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಇಡೀ ವಿಶ್ವದಲ್ಲಿ ಏನು ಮಾಡಬೇಕು, ನಾವು ಶಾಂತಿಯನ್ನು ಸ್ಥಾಪನೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಯಾವ್ಯಾವ ರಾಷ್ಟ್ರಗಳು ಅಂದರೆ ನೋಡಿ, ಇಲ್ಲಿ ವಿಶ್ವ ಮಟ್ಟದಲ್ಲಿ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಜೋಸೆಫ್ ಸ್ಟಾಲಿನ್, ಅಮೇರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಇವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ, ವಿಶ್ವಸಂಸ್ಥೆ ಅನ್ನೋ ಅಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ವಿಶ್ವದಲ್ಲಿ ನಾವು ಶಾಂತಿ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ವಿಶ್ವಸಂಸ್ಥೆ, ಇಂಗ್ಲೀಷಲ್ಲಿ ಯುನೈಟೆಡ್ ನೇಷನ್ಸ್ ಅಂತ ಕರೀತಾರೆ. ಆ ಹೆಸರನ್ನು ಇಡ್ತಾರೆ. ಆ ಹೆಸರನ್ನು ಸೂಚಿಸಿದವರು ಯಾರು ಅಂದರೆ, ಆಗ ಅಮೇರಿಕಾದ ಅಧ್ಯಕ್ಷರಾಗಿದ್ದಂಥ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತವ್ರು. ನೋಡಿ ಇಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ, ಇಲ್ಲಿ ಎಷ್ಟೊಂದು ಕ್ವಶನ್ಸ್ ಬರುತ್ತೆ ಅಂದರೆ, ಲೀಗ್ ಆಫ್ ನೇಷನ್ಸನ್ನು ಯಾಕೆ ಸ್ಥಾಪನೆ ಮಾಡಿದ್ರು, ಮತ್ತು ವಿಶ್ವಸಂಸ್ಥೆನ ಯಾಕೆ ಸ್ಥಾಪನೆ ಮಾಡಿದ್ರು, ಮತ್ತು ಈ ವಿಶ್ವಸಂಸ್ಥೆ ಅನ್ನೋ ಪದವನ್ನು ಫಸ್ಟು ಸೂಚಿಸಿದವರು ಯಾರು, ಇಷ್ಟು ಕ್ವಶನ್ಸ್ ಬರುತ್ತೆ. ಆಮೇಲೆ ಯಾವ ಯಾವ ರಾಷ್ಟ್ರಗಳವರು ಸೇರಿ ವಿಶ್ವಸಂಸ್ಥೆನ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡ್ರು, ಈ ಥರ ಕ್ವಶನ್ಸ್ನ ಇಲ್ಲಿ ಕೇಳ್ತಾರೆ. ಓಕೆನಾ? ನೆಕ್ಸ್ಟು ಎಲ್ಲ ರಾಷ್ಟ್ರಗಳು ಸೇರಿ ಒಂದು ನೋಡಿ, ಇಲ್ಲಿ ಎಲ್ಲಿ ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರವನ್ನು ನೀಡಿದರು. ಅಂದರೆ ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಏನಂತ ಡಿಸೈಡ್ ಮಾಡ್ತಾರೆ, ಹೌದು ನಾವು ಏನು ಮಾಡಬೇಕು, ಒಂದು ವಿಶ್ವಸಂಸ್ಥೆನ ಸ್ಥಾಪನೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ರಾಷ್ಟ್ರಗಳು ಅದಕ್ಕೆ ಸಹಿಯನ್ನು ಹಾಕಿ ನೋಡಿ. 1900 ವೆರಿ ಇಂಪಾರ್ಟೆಂಟ್ ಇದು, 1945 ಅಕ್ಟೋಬರ್ 24ರಂದು ಏನು ಮಾಡ್ತಾರೆ, ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಈ ಕ್ವಶನ್ ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಅಕ್ಟೋಬರ್ 24, 1945. ಇದನ್ನು ಹೇಗೆ ನೆನ್ಪಿಟ್ಕೋತೀರಾ, ನಮಗೆ ಸ್ವತಂತ್ರ ಬಂದಿದ್ದು ಯಾವಾಗ, 1947 ಅಲ್ವಾ? ಸೊ ಬಿಫೋರ್ 2 ಇಯರ್ಸು 1945 ಏನಾಗುತ್ತೆ, ನಮಗೆ ಸ್ವಾತಂತ್ರ್ಯ ಬರುತ್ತೆ 1947ರಲ್ಲಿ. ಬಿಫೋರ್ 2 ಇಯರ್ಸು ಬ್ಯಾಕು ವಿಶ್ವಸಂಸ್ಥೆ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಈಗ ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂದರೆ 193 ಸದಸ್ಯ ರಾಷ್ಟ್ರಗಳು ಇದ್ದಾವೆ. ನೋಡಿ, ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಸರ್ಕಾರಿ ಪಠ್ಯಪುಸ್ತಕದಲ್ಲಿರೋಂಥ ಕ್ವಶನ್ಸ್ನೇ ಕೇಳ್ತಾರೆ. ಸೊ ನೀವು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ? ನೆಕ್ಸ್ಟು ಇಲ್ಲಿ ಕ್ವಶನ್ ಗೊತ್ತಾಯ್ತಲ್ವಾ, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, 1945 ಅಕ್ಟೋಬರ್ 24. ಎಷ್ಟು ಸದಸ್ಯ ರಾಷ್ಟ್ರಗಳಿವೆ, 193 ಸದಸ್ಯ ರಾಷ್ಟ್ರಗಳಿದ್ದಾವೆ. ಮತ್ತು ಇದರ ಮುಖ್ಯ ಕಚೇರಿ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ. ಇಲ್ಲಿ 3 ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಕ್ತು. ಓಕೆನಾ? ಮತ್ತು ಈ ಸಂಸ್ಥೆ ಉದ್ದೇಶ ಏನಕ್ಕೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಅಂದರೆ, ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ. ನೆಕ್ಸ್ಟು ಈ ವಿಶ್ವಸಂಸ್ಥೆಯ ಸನ್ನದು ಅಂತಂದರೆ ನೋಡಿ, ಇಲ್ಲಿ ಈ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಧ್ಯಾಯಗಳಿದೆ ಮತ್ತು ಎಷ್ಟು ವಿಧಿಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ 19 ಅಧ್ಯಾಯಗಳು, 111 ವಿಧಿಗಳಿವೆ. ಈ ಕ್ವಶನ್ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳ್ತಾರೆ. ವಿಶ್ವಸಂಸ್ಥೆಯು ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ ಮತ್ತು ಎಷ್ಟು ವಿಧಿಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ.
19 ಅಧ್ಯಾಯ 111 ವಿಧಿಗಳು. ಮತ್ತು ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಒಂದು ಧ್ಯೇಯವಾಕ್ಯವನ್ನು ಇಟ್ಟಿರ್ತಾರೆ ಅಲ್ವಾ. ಸೊ ವಿಶ್ವಸಂಸ್ಥೆಯ ಧ್ಯೇಯವಾಕ್ಯ ಏನು ಅಂತ ಕೇಳಿದ್ರೆ, ವಿಶ್ವದ ಜನಸಮುದಾಯವೆನಿಸಿದ ನಾವು. ವೆರಿ ಇಂಪಾರ್ಟೆಂಟ್. ವಿಶ್ವದ ಜನಸಮುದಾಯವೆನಿಸಿದ ನಾವು ಅನ್ನೋದು ವಿಶ್ವಸಂಸ್ಥೆಯ ಧ್ಯೇಯವಾಕ್ಯ. ಓಕೆನಾ. ಇವಾಗ ಇದಿಷ್ಟು ತಿಳ್ಕೊಂಡ್ರಿ ಅಲ್ವಾ ನೀವು. ಇದನ್ನೆಲ್ಲ ಒಂದು ಪಾಯಿಂಟ್ಸ್ ಮಾಡಿಟ್ಕೋಬೇಕು. ಹೇಗೆ ಮಾಡಿಟ್ಕೋಬೇಕು ಅಂದರೆ, ಒಂದು ವಿಶ್ವಸಂಸ್ಥೆ ಅಂತ ನೋಡಿ, ನಾನು ಒಂದು ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆ ಅಂತ ತೋರಿಸ್ತೀನಿ ನೋಡಿ. ನಾನು ವಿಶ್ವಸಂಸ್ಥೆ ಅಂತ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಅದು ಸ್ಥಾಪನೆ ಯಾವಾಗ ಸ್ಥಾಪನೆ ಆಯಿತು? 1945 ಅಕ್ಟೋಬರ್ 24. ಅದರ ಪ್ರಧಾನ ಕಚೇರಿ ಎಲ್ಲಿದೆ? ಅಮೇರಿಕಾದ ನ್ಯೂಯಾರ್ಕ್. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟು? 193. ಇದು 19 ಅಧ್ಯಾಯಗಳು, 111 ವಿಧಿಗಳನ್ನು ಹೊಂದಿದೆ. ಇದರ ಧ್ಯೇಯವಾಕ್ಯ ವಿಶ್ವದ ಜನಸಮುದಾಯವೆನಿಸಿದ ನಾವು. ಆಯಿತಾ. ಇದಿಷ್ಟನ್ನು ನೀವು ಒಂದು ಸರಿ ಟೆಕ್ಸ್ಟ್ ಬುಕ್ಕನ್ನು ಓದ್ಬಿಟ್ಟು ಇಷ್ಟು ಪಾಯಿಂಟ್ಸ್ ಮಾಡಿಕೊಂಡ್ರೆ ಇದರಲ್ಲೇ ನಿಮಗೆ 1 or 2 ಕ್ವಶನ್ಸ್ ಬರುತ್ತೆ. ಓಕೆನಾ. ಇಷ್ಟು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಏನು? ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಂಗಸಂಸ್ಥೆಗಳಿದ್ದಾವೆ ಅಂದರೆ 6 ಅಂಗಸಂಸ್ಥೆಗಳಿದ್ದಾವೆ. ನೋಡಿ ಎಷ್ಟು ಅಂಗಸಂಸ್ಥೆಗಳಿದ್ದಾವೆ ವಿಶ್ವಸಂಸ್ಥೆಯಲ್ಲಿ? 6 ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಕೇಳ್ತಾರೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಷ್ಟು ಅಂತ ಕೇಳ್ತಾರೆ. ಅದು ಆಪ್ಷನ್ಸ್ ಕೊಡ್ತಾರೆ 4, 5, 6, 7 ಅಂತ. ಸೊ ನೀವು ಇದನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ 1 ಮಾರ್ಕ್ಸ್ ತೊಗೊಬೋದು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಷ್ಟಿದೆ? 6. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಇದನ್ನು ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ 1-2 ವಿಶ್ವಸಂಸ್ಥೆಯ ಬಗ್ಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ. ಹಾಗೆ ಈ ವಿಶ್ವಸಂಸ್ಥೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋ ಅಂಗಸಂಸ್ಥೆ ಅಂದರೆ ಸಾಮಾನ್ಯ ಸಭೆ ಮತ್ತು ಭದ್ರತಾ ಸಮಿತಿ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ. ಈ 3 ವೆರಿ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲದ್ರ ಮೇಲೂ ಬರುತ್ತೆ. ಬಟ್ ಇವು 3 ಸ್ವಲ್ಪ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಈ ಸಾಮಾನ್ಯ ಸಭೆ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯ ಸಭೆಯಲ್ಲಿ ಈಗ ಎಷ್ಟು 193 ಸದಸ್ಯ ರಾಷ್ಟ್ರಗಳಿದಾವಲ್ವಾ, ಅದರ ಎಲ್ಲ ಪ್ರತಿನಿಧಿಗಳು ಕೂಡ ಪ್ರತಿನಿಧಿಗಳನ್ನು ಈ ಸಾಮಾನ್ಯ ಸಭೆ ಒಳಗೊಂಡಿರುತ್ತೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು 5 ಸದಸ್ಯರನ್ನು ಇಲ್ಲಿಗೆ ಸಾಮಾನ್ಯ ಸಭೆಗೆ ಏನು ಮಾಡ್ತಾರೆ? ಕಳಿಸ್ಕೊಡ್ತಾರೆ. ಬಟ್ ವೋಟಿಂಗ್ ಪವರ್ ಒಬ್ರಿಗೆ ಮಾತ್ರ ಇರುತ್ತೆ. ಒಂದು ರಾಷ್ಟ್ರಕ್ಕೆ 5 ಜನ ಸದಸ್ಯರು ಬಂದರೂ ಕೂಡ ವೋಟ್ ಮಾಡೋದು ಒಬ್ಬರು ಮಾತ್ರ. ಓಕೆನಾ. ಈ ಸಾಮಾನ್ಯ ಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯ ರಾಷ್ಟ್ರಗಳು ಏನು ಮಾಡ್ತಾರೆ ಅಂತ ಹೇಳಿದೆ? 5 ಜನ ಸದಸ್ಯರನ್ನು ಕಳಿಸ್ಕೊಡ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ವೋಟಿಂಗ್ ಪವರು ಒಂದು ರಾಷ್ಟ್ರಕ್ಕೆ 1 ಮಾತ್ರ ಇರುತ್ತೆ. ಸೊ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಈ ಸಾಮಾನ್ಯ ಸಭೆಯಲ್ಲಿ ನೋಡಿ 17 ಉಪಾಧ್ಯಕ್ಷರು ಇರ್ತಾರೆ ಹಾಗೂ 7 ಸ್ಥಾಯಿ ಸಮಿತಿಗಳನ್ನು ರಚಿಸಿ ಅದರಲ್ಲಿ ಒಂದೊಂದು ಸ್ಥಾಯಿ ಸಮಿತಿಗೂ ಒಬ್ಬೊಬ್ಬರು ಅಧ್ಯಕ್ಷರನ್ನು 7 ಮಂದಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ? ಸಾಮಾನ್ಯ ಸಭೆಯಲ್ಲಿ ಇರುವ ಅಧ್ಯಕ್ಷರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಸಾಮಾನ್ಯ ಸಭೆಯ ಉಪಾಧ್ಯಕ್ಷರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. 17 ಉಪಾಧ್ಯಕ್ಷರು, 7 ಸ್ಥಾಯಿ ಸಮಿತಿ ಇರುತ್ತೆ. ಒಂದೊಂದು ಸಮಿತಿಗೂ ಒಬ್ಬೊಬ್ಬರು ಅಧ್ಯಕ್ಷರು ಅಂದರೆ 7 ಅಧ್ಯಕ್ಷರು ಇರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಕ್ವಶನ್ದು ವೆರಿ ಇಂಪಾರ್ಟೆಂಟು ಏನು ಅಂದರೆ ನೋಡಿ, ಇಲ್ಲಿ ಸಾಮಾನ್ಯ ಸಭೆಯ ಅಧಿವೇಶನ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ನಡೆಯುತ್ತೆ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ ಸಾಮಾನ್ಯ ಸಭೆಯ ಅಧಿವೇಶನ. ನಿಮಗೆ ಎಕ್ಸಾಮಲ್ಲಿ ಇದೇ ಥರ ಈಗ ಲೆಸನ್ ಎಂಡಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಕ್ವಶನ್ ಆನ್ಸರ್ಸ್ ಕೊಟ್ಟಿರ್ತಾರಲ್ಲ, ಅವನ್ನ ಯಾರೂ ಕೇಳಲ್ಲ. ಈ ಥರ ಲೆಸನ್ ಮಧ್ಯದಲ್ಲಿರುತ್ತಲ್ಲ ಪಾಯಿಂಟ್ಸು, ಈ ಥರದ ಪಾಯಿಂಟ್ಸೇ ಎಕ್ಸಾಮಲ್ಲಿ ಕೇಳೋದು. ಸಾಮಾನ್ಯ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಂಡು ಡಿಸೆಂಬರ್ ಮಧ್ಯದವರೆಗೆ ಜರುಗುತ್ತದೆ. ಮಧ್ಯಭಾಗದವರೆಗೆ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 15ರವರೆಗೂ ಮೋಸ್ಟ್ಲಿ ಅರ್ಧ ಭಾಗ ಅಂದರೆ ಡಿಸೆಂಬರ್ 15 ಅಥವಾ 16ರವರೆಗೂ ಇರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಸಭೆಯ ಅಧಿವೇಶನ ಸೆಪ್ಟೆಂಬರ್ ಟು ಡಿಸೆಂಬರ್ ಮಧ್ಯಭಾಗದವರೆಗೆ ಇರುತ್ತೆ. ಓಕೆನಾ. ಇದು ಇದು ಸಾಮಾನ್ಯ ಸಭೆ ಬಗ್ಗೆ. ಓಕೆನಾ. ನೆಕ್ಸ್ಟು ಭದ್ರತಾ ಸಮಿತಿ ನೋಡಿ. ಇಲ್ಲಿ ನೆಕ್ಸ್ಟು ಭದ್ರತಾ ಸಮಿತಿ. ಇಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಭದ್ರತಾ ಸಮಿತಿ ವೆರಿ ಇಂಪಾರ್ಟೆಂಟು. ಯಾಕೆ ಅಂದರೆ ಇದರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಇದ್ದಾವೆ. ಭದ್ರತಾ ಸಮಿತಿಯಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳಿದ್ದಾವೆ. ಯಾರ್ಯಾರು ಅಂದರೆ ಇಲ್ಲೇ ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೈನಾ. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೈನಾ ಇವು 5 ಕಾಯಂ ಸದಸ್ಯ ರಾಷ್ಟ್ರಗಳು. ಇದರಲ್ಲಿ 15 ಮಂದಿ ಸದಸ್ಯರಿರ್ತಾರೆ.
ನಮ್ಮ ಇಂಡಿಯಾ ಕೂಡ ಏನು ಮಾಡ್ತಾ ಇದೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಕಾಯಂ ಸದಸ್ಯತ್ವ ರಾಷ್ಟ್ರ ಆಗಬೇಕು ನಾನು ಅಂತ ತುಂಬ ಪ್ರಯತ್ನ ಪಡ್ತಾ ಇದೆ. ಆದರೆ ಇದುವರೆಗೂ ಸಹ ನಮ್ಮ ಭಾರತಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದೆ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಈಗ ನಮ್ಮ ಭಾರತ ಯಾವುದರಲ್ಲೂ ಕಡಿಮೆ ಇಲ್ಲ, ಎಲ್ಲ ದೇಶಗಳಿಗಿಂತ ತುಂಬಾ ಮುನ್ನುಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತವು ಕೂಡ ಈ ಥರ 6ನೇ ಸದಸ್ಯತ್ವ ರಾಷ್ಟ್ರ ಆದರೂ ಆಗೋಲ್ಲಿ ಡೌಟ್ ಇಲ್ಲ. ಓಕೆನಾ. ನೆಕ್ಸ್ಟು ಇಲ್ಲಿ ನೋಡಿ, ಈ ಭದ್ರತಾ ಸಮಿತಿಯಲ್ಲಿ 10 ಮಂದಿ ಹಂಗಾಮಿ ಸದಸ್ಯರಿರ್ತಾರೆ. ಎಷ್ಟು ಜನ? 10 ಮಂದಿ ಹಂಗಾಮಿ ಸದಸ್ಯರಿರ್ತಾರೆ. ಇವರು 2 ವರ್ಷಗಳ ಅವಧಿಗೆ ಮಾತ್ರ ಇರ್ತಾರೆ ಹಂಗಾಮಿ ಸದಸ್ಯರಾಗಿ, ಮೆಂಬರ್ಸ್ ಆಗಿ. ಅವರು 2 ವರ್ಷದ ಅವಧಿಗೆ ಮಾತ್ರ ಇರ್ತಾರೆ. ಇವರನ್ನು ಸೆಲೆಕ್ಟ್ ಮಾಡೋರು ಯಾರು ಅಂದರೆ ಸಾಮಾನ್ಯ ಸಭೆ. ನೋಡಿ ಇಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಭದ್ರತಾ ಸಮಿತಿಗೆ ಹಂಗಾಮಿ ಸದಸ್ಯರನ್ನು 2 ವರ್ಷಗಳ ಅವಧಿಗೆ ಯಾರು ಆಯ್ಕೆ ಮಾಡುತ್ತಾರೆ ಅಂತ ಕೇಳ್ತಾರೆ. ಓಕೆನಾ. ಯಾರು ಆಯ್ಕೆ ಮಾಡ್ತಾರೆ ಅಂದರೆ ಸಾಮಾನ್ಯ ಸಭೆ ಅನ್ನೋದು ಇದ್ರ ಆನ್ಸರು. ಓಕೆ. ನೆಕ್ಸ್ಟು ಇದು ನೆನ್ಪಿಟ್ಕೋಬೇಕು. ಮತ್ತು ಈ ಭದ್ರತಾ ಸಮಿತಿ ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ಏನು ಮಾಡುತ್ತೆ, ಸುವ್ಯವಸ್ಥೆಗೆ ನಿಯೋಜಿಸುತ್ತೆ. ನೋಡಿ ಇಲ್ಲಿ ಇಲ್ಲೊಂದು ಕ್ವಶನ್ ಬರ್ಬೋದು ನೋಡಿ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜಿಸುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಅಂತ ಕೇಳ್ತಾರೆ ಕ್ವಶನ್ನು. ನೋಡಿ ಈ ಥರ ಟೆಕ್ಸ್ಟ್ ಬುಕ್ಕಲ್ಲಿ ಮಧ್ಯದಲ್ಲಿ ತೆಗಿತಾರೆ ಕ್ವಶನ್ಸ್ನ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ನಿಯೋಜಿಸುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಅಂತ ಕೇಳಿ ಭದ್ರತಾ ಸಮಿತಿ, ಸಾಮಾನ್ಯ ಸಮಿತಿ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ಸಚಿವಾಲಯ, ಈ ಥರ ಆಪ್ಷನ್ಸ್ ಕೊಡ್ತಾರೆ. ಆಗ ನೀವೇನಂತ ಬರೀಬೇಕು? ಭದ್ರತಾ ಸಮಿತಿ ಅಂತ ಬರೀಬೇಕು. ಓಕೆನಾ. ಈಗ ನಾನು ವಿಶ್ವಸಂಸ್ಥೆ, ಅದರ ಅಂಗಸಂಸ್ಥೆಗಳಲ್ಲಿ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ ಈ 2 ಬಗ್ಗೆ ಹೇಳಿದ್ದೀನಿ. ಓಕೆನಾ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ 4 ಸಮಿತಿಗಳ ಬಗ್ಗೆ ಹೇಳ್ತೀನಿ. ಓಕೆನಾ. ನಿಮಗೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.